ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 15ನೇ ಶ್ಲೋಕ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದ ಕೆಲಸಗಳನ್ನು ಯಾವ ಥರ ಮಾಡಬೇಕು, ನಮ್ಮ ಕರ್ತವ್ಯವನ್ನು ಯಾವ ಥರ ಮಾಡಬೇಕು ಮತ್ತು ನಮ್ಮ ಕರ್ತವ್ಯದಿಂದ ನಾವು ಯಾವ ಥರದಿಂದ ಇರಬೇಕಾಗುತ್ತೆ. ಮತ್ತು ಕರ್ತವ್ಯ ಅಂತ ಬಂದಾಗ ನಾವು ಏನು ಮಾಡ್ತೀವಿ, ನಮ್ಮ ಕೆಲಸವನ್ನೇ ಮಾತ್ರ ನಾವು ಮಾಡ್ತೀವಿ. ನಮ್ಮ ಒಳಗಿನ ಒಂದು ಏನನ್ನಾಗಲಿ, ಒಂದು ಸ್ಕಿಲ್ ಆಗಲಿ ಏನೇ ಆಗಲಿ ಅದನ್ನು ನಾವು ಆಚೆಗೆ ತರೋದಿಲ್ಲ. ಯಾಕಂದರೆ ಆ ಕೆಲಸದಿಂದ ನಾವು ಕಲಿತು ಆ ಕೆಲಸದಿಂದ ನಾವು ಒಂದು ಉನ್ನತ ಮಟ್ಟಿಗೆ ಹೋದಾಗ ನಾವು ಇನ್ನಷ್ಟು ಜನಗಳಿಗೆ ಒಂದು ಒಳ್ಳೆಯ ಉದ್ದೇಶಗಳನ್ನು ಕೊಡಬೇಕಾಗುತ್ತೆ. ನೀ ಕೆಲಸ ಮಾಡು, ನಿನ್ನ ಜೀವನವನ್ನು ಒಂದು ಒಳ್ಳೆಯ ರೀತಿಯಿಂದ ಚೇಂಜ್ ಆಗುತ್ತೆ, ನೀ ಈ ಕೆಲಸ ಮಾಡು ಅಂತ ಇದೇ ರೀತಿಯಾಗಿ ನಾವು ಒಂದೊಂದಾಗಿ ಒಬ್ಬೊಬ್ರಿಗಾಗಿ ನಾವು ತಿಳಿಸಿದರೆ ಅದು ಪೂರಾ ಒಂದು ಒಳ್ಳೆ ನಿರ್ದಿಷ್ಟ ಜೀವನದ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ಆ ಕರ್ತವ್ಯವನ್ನು ನಿರಂತರದಿಂದ ಮಾಡುತ್ತಾರೆ. ಅದೇ ರೀತಿಯಾಗಿ ನಮಗೆ ಪೂರ್ವಜರು ಆಗಿ ಮತ್ತು ನಾವು ಮಾಡ್ಕೊಂಡು ಬಂದಿರುವ ಸಂಪ್ರದಾಯವಾಗಲಿ, ನಮ್ಮ ಹಿಂದೆ ಮಾಡಿರುವ ಪೂರ್ವಜರಾಗಿ ಅವರಿಂದ ನಾವು ಏನೇನೆಲ್ಲ ಕಲ್ತಿದ್ದೀವಿ, ಅವರಿಂದ ನಾವು ಏನೇನೆಲ್ಲ ಕಲಿಬೇಕು ಮತ್ತು ಅವರೆಲ್ಲ ನಮಗೆ ಯಾಕೆ ಈ ಥರ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಮತ್ತು ನಮ್ಮ ಒಂದು ಒಳ್ಳೆ ರೀತಿಯ ಜಗತ್ತನ್ನು ಯಾವ ರೀತಿಯಿಂದ ತಿಳ್ಕೊಂಡು ಮಾಡಿರುವ ವಿಜ್ಞಾನಿಗಳನ್ನು ನಾವು ಯಾವ ಥರ ತಿಳ್ಕೋಬೇಕಾಗುತ್ತೆ ಅನ್ನೋದೇ ಇವತ್ತಿನ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆ ನಿರ್ದಿಷ್ಟ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಅಂತ ನಾನು ಭಾವಿಸ್ತೀನಿ. ಬನ್ನಿ 15ನೇ ಶ್ಲೋಕ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಈ 15ನೇ ಶ್ಲೋಕ ಹೇಳುತ್ತೆ, ಏವಂ ಜ್ಞಾನತ್ವಾ ಕೃತತ್ವಂ ಕರ್ಮ ಪುರೈರಾಪಿ ಮುಮಕ್ಷುಂಬಿಂ ಕುರು ಕ್ರೈಮೈವ ತಸ್ಮತತ್ವಂ ಪುರೈವಂ ಪೂರ್ವತ್ವರಂ ಕೃತತ್ವಂ. ಇದರ ಅರ್ಥ, ಪ್ರಾಚೀನ ಕಾಲದ ಎಲ್ಲ ಮುಕ್ತರು ನನ್ನ ದಿವ್ಯ ಸ್ವರೂಪವನ್ನು ಹೇಗೆ ಅರ್ಥ ಮಾಡಿಕೊಂಡು ಕರ್ಮವನ್ನು ಮಾಡಿದರೂ ನೀನು ಅವರ ಹೆಜ್ಜೆಯನ್ನು ಅನುಸರಿಸಿ ನಿನ್ನ ಕರ್ತವ್ಯವನ್ನು ಮಾಡಬೇಕು. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಈ ಹಿಂದೆ ಪ್ರಾಚೀನ ಕಾಲದಲ್ಲಿ ಯಾವ ರೀತಿಯಾಗಿ ಅವರು ಕರ್ತವ್ಯವನ್ನು ಮಾಡಿದರು, ಅದರಿಂದ ನೀನು ಹೇಗೆ ಮಾಡ್ತೀಯ ಮತ್ತು ಅವರ ಹೆಜ್ಜೆ ಇಟ್ಟಿದ್ದು, ಅಂದರೆ ಅವರ ಮಾಡಿರುವ ಹೆಜ್ಜೆ ಅಂದರೆ ನಾವು ಏನಂತ ತಿಳ್ಕೊಬೇಕಂದ್ರೆ, ಹೆಜ್ಜೆ ಅಂದರೆ ಅವ್ರು ಯಾವ ಥರ ಮಾಡ್ತಿದ್ರು ಅದೇ ರೀತಿಯಾಗಿ ನಿನ್ನ ಕರ್ತವ್ಯವನ್ನು ನೀವು ಮಾಡಬೇಕಾಗುತ್ತೆ. ಮತ್ತು ನಿನ್ನ ಕರ್ತವ್ಯವನ್ನು ನೀವು ಮಾಡಿದರೆ ನಿನ್ನ ನಿರ್ದಿಷ್ಟ ಜೀವನದಲ್ಲಿ ನೀನು ಒಂದು ಒಳ್ಳೆಯ ಉದ್ದೇಶದಿಂದ ಇರ್ತೀಯ ಮತ್ತು ಯಾವುದೇ ಒಂದು ಅಡೆತಡೆಗಳು ಬಂದರೂ ಸಹ ನಿನಗೆ ಸೋಲಿಸೋಕೆ ಆಗುವುದಿಲ್ಲ. ಮತ್ತು ನಿನ್ನ ಕರ್ತವ್ಯದಲ್ಲಿ ನೀನನ್ನಾಗಲಿ ಒಂದು ನಿರ್ದಿಷ್ಟ ಜೀವನವನ್ನು ಕಟ್ಕೊಳ್ಬೇಕಾಗಿದ್ದರೆ ನಿನಗೆ ಕರ್ತವ್ಯ ಅನ್ನೋದೇ ಒಂದು ಉದ್ದೇಶವಾಗಿ ಇರುತ್ತೆ. ಮತ್ತು ಕರ್ತವ್ಯ ಅಂತ ಬಂದಾಗ ನಮ್ಮ ಜೀವನದಲ್ಲಿ ನಾವೇನೇನೆಲ್ಲ ಕೇಳ್ತೀವಿ ಅಂದರೆ, ಕರ್ತವ್ಯದ ಬಗ್ಗೆ ನಾವು ನಿಷ್ಠೆಯಿಂದ ಮಾಡಬೇಕು, ಕರ್ತವ್ಯದಲ್ಲಿ ನಾವು ಸಂಪೂರ್ಣ ಜ್ಞಾನವಂತರ ಆಗಬೇಕು. ಆಗ ಮಾತ್ರ ನಮ್ಮ ಜೀವನದ ಸಾರ್ಥಕವನ್ನು ನಾವು ತಿಳ್ಕೋಬೇಕಾಗುತ್ತೆ. ಮತ್ತು ನಮ್ಮಲ್ಲಿರೋ ಜ್ಞಾನವನ್ನು 4 ಮಂದಿಗೆ ಹಂಚಬೇಕು. ಅಲ್ಲಿಂದ ನಮ್ಮ ಜ್ಞಾನವನ್ನು ಹಂಚಿದರೆ ನಮ್ಮ ಇಡೀ ಒಂದು ಬ್ರಹ್ಮಾಂಡ ಒಂದು ಒಳ್ಳೆಯ ನಿರ್ದಿಷ್ಟ ಜೀವನವನ್ನು ಮಾಡುತ್ತೆ. ಮತ್ತು ಹೇಗೆ ಬದುಕಬೇಕು, ಹೇಗೆ ಇಲ್ಲ ಅಂತ ಈ ಶ್ರೀಕೃಷ್ಣ ಪರಮಾತ್ಮ ನಮಗೆ ಭಗವದ್ಗೀತೆ ಮುಖಾಂತರ ತಿಳಿಸಿದ್ದಾರೆ. ಮತ್ತು ನಾವೇನು ಮಾಡ್ತೀವಿ, ಯಾವುದೂ ಟೆನ್ಷನ್ನಲ್ಲಿರ್ತೀವಿ, ಏನೂ ತಿಳಿದು ತಪ್ಪು ಮಾಡ್ತೀವಿ. ಮತ್ತು ಒಂದೊಂದು ಸಾರಿ ಇದು ತಪ್ಪು ಅಂದರೂ ಸಹ ನಾವು ತಪ್ಪಾಗಿ ಮಾಡ್ತೀವಿ. ಮತ್ತು ನಮಗೆ ಏನೇನೆಲ್ಲ ಒತ್ತಡಗಳು ಬರ್ತವೆ ಅಂದರೆ, ನಾವೇನೇನಾಗಲಿ ಒಂದು ಕೆಲಸ ಮಾಡುವಾಗ ಇದು ಒತ್ತಡದಿಂದ ಬದುಕ್ತಾ ಇರ್ತೀವಿ. ಏನೋ ಒಂದು ನಿರ್ದಿಷ್ಟ ಜೀವನವನ್ನು ಸರಿ ಮಾಡಿಸ್ಕೊಳಕ್ಕಾಗಲ್ಲ, ಈ ಕಡೆ ಕರ್ತವ್ಯವನ್ನು ಸೀದಾ ಮಾಡೋಕ್ಕೆ ಆವಾಗ ನಾವೇನು ಮಾಡಬೇಕಂದ್ರೆ, ನಮ್ಮ ಒಂದು ಹಾದಿ ಇರುತ್ತೆ, ಇದು ರೀತಿಯಾಗಿ ಒಂದೇ ಹಾದಿಲಿಂದ ಹೋದರೆ ನಮ್ಮ ಜೀವನವನ್ನು ಅದೇ ರೀತಿಯಿಂದ ಹೋಗುತ್ತೆ. ನಾವೇನು ಮಾಡ್ತೀವಿ, ಇದು ಕೆಲಸ ಸರಿ ಅನಿಸಿಲ್ವಾ ಇನ್ನೊಂದು ಕೆಲಸಕ್ಕೆ ಹೋಗ್ತೀವಿ, ಆ ಕೆಲಸ ಸರಿ ಅನಿಸಿಲ್ಲ ಇನ್ನೊಂದು ಕೆಲಸಕ್ಕೆ ಹೋಗ್ತೀವಿ. ಅದೇ ರೀತಿ ಬದುಕಿದರೆ ಅದು ನಾವು ಯಾವಾಗಲೂ ಒಂದು ಒಳ್ಳೆಯ ನಿರ್ದಿಷ್ಟ ಜೀವನ ಕಟ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದಕ್ಕೆ ನೀವೇನನ್ನಾಗಲಿ ಮಾಡಿ ಒಂದು ನಿರ್ದಿಷ್ಟದಿಂದ ಮಾಡಿ, ನಿಮ್ಮ ಜ್ಞಾನವನ್ನು ಹಂಚಿ ಮಾಡಿ. ನಿಮ್ಮ ಜ್ಞಾನದಿಂದ ಇನ್ನೊಬ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ಆ ಜ್ಞಾನವನ್ನು ಅವ್ರಿಗೆ ಹಂಚಿ ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಮತ್ತು ನಮಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಮುಖಾಂತರ ನಮಗೆ ಹೇಗೆ ತಿಳಿಸ್ತಾ ಇದ್ದಾರೆ, ಹಾಗೆ ನಿಮ್ಮ ಒಳಗಿನ ಒಂದು ಜ್ಞಾನವನ್ನು ಎಲ್ರಿಗೂ
ತಿಳಿಸಿ ನಿಮ್ಮ ಜ್ಞಾನದ ಒಂದು ಸ್ವರೂಪವನ್ನು ಅವರಿಂದ ಒಂದು ಒಳ್ಳೆಯ ಉದ್ದೇಶವಾಗಿರಲಿ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಒಂದು ಜೀವನದ ಕರ್ತವ್ಯ ಬಗ್ಗೆ ನಾವು ಯಾವ ಥರ ತಿಳ್ಕೋಬೇಕು ಅಂದರೆ, ಈ ಒಂದು ನಮ್ಮ ಜೀವನದ ಒಂದು ಫಲ ಅಪೇಕ್ಷೆ ಇಲ್ಲದೆ ದುಡಿಮೆ, ಅಂದರೆ ನಾವು ಏನನ್ನಾಗಲೂ ಒಂದು ಆಸೆ ಪಡದೇ ಇರೋದು. ಈಗ ನಾನು ಒಂದು ಕರ್ತವ್ಯ ಮಾಡ್ತಾ ಇದ್ದೀನಿ ಅಂದರೆ ಈ ಕರ್ತವ್ಯದಿಂದ ನನಗೊಂದು ಏನಾದರೂ ಸಿಗಬೇಕು ಅಂತ ನಾವು ಯಾವತ್ತಿಗೂ ಬಯಸಬಾರ್ದು. ಯಾಕಂದರೆ ಈ ಕರ್ತವ್ಯವನ್ನು ಮಾಡ್ತಿರೋದು ಒಂದು ಪುಣ್ಯದ ಕೆಲಸ ಆಗಿರಬೇಕು, ಇಲ್ಲ ಒಂದು ಒಳ್ಳೆಯ ಉದ್ದೇಶವಾಗಿರಬೇಕು. ಅದು ಬಿಟ್ಟು ನಾವು ಏನೇನಾಗಲಿ ಒಂದು ಕರ್ತವ್ಯ ಮಾಡುವಾಗ ನನಗೆ ಈ ಕರ್ತವ್ಯ ಮಾಡಿದರೆ ಇದು ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಅದು ಸಿಗುತ್ತೆ ಅಂತ ನಾವು ಹುಚ್ಚುಚ್ಚಾಕಾರ ಆ ರೀತಿಯಾಗಿ ತಿಳ್ಕೋಬಾರ್ದು. ಬನ್ನಿ, ಫಲ ಅಪೇಕ್ಷೆಯ ದುಡಿಮೆ ಏನಂದರೆ, ನಾವು ಮಾಡುವ ಕೆಲಸದ ಫಲ ಅಥವಾ ರಿಸಲ್ಟ್ ಬಗ್ಗೆ ಅತಿಯಾಗಿ ಚಿಂತಿಸಿದೆ ಕೆಲಸ ಗುಣಮಟ್ಟದ ಮೇಲೆ ಗಮನ ಹರಿಸಿದರೆ ಶಾಂತಿ ಸಿಗುತ್ತೆ ಎಂದು ಇಂದಿನ ಒತ್ತಡ ಜೀವನಕ್ಕೆ ಅತ್ಯಂತ ಅಗತ್ಯವಾದ ಪಾಠ. ಅಂದರೆ ನಾವು ಏನನ್ನಾಗಲಿ ಒಂದು ಆಸೆ ಪಡದೇ ಇರುವುದು, ಒಂದು ನಿರ್ದಿಷ್ಟ ಜೀವನವನ್ನು ನಾವು ಯಾವ ಥರ ರೂಪಿಸ್ಕೊಳ್ಬೇಕು, ಮತ್ತು ಅವ್ರು ಹೇಳೋ ಪ್ರಕಾರ ಇದೆಲ್ಲ ನೀವು ಮಾಡಿದರೆ ನಿನಗೆ ಒಂದು ಶಾಂತಿ ಸಿಗುತ್ತೆ ಮತ್ತು ನಿನ್ನ ಜೀವನದ ಒಂದು ಉದ್ದೇಶವಾಗಿ ಇರುತ್ತೆ. ಮತ್ತು ನನಗೆ ಒಂದು ಮುಖಾಂತರ ಏನು ಹೇಳಿದಾರಂದರೆ, ನೀವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಶ್ರೇಷ್ಠ ವಿಚಾರಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದೀರಿ. ಈ ಶ್ಲೋಕವು ಹೇಳುವಂತೆ ಹಿಂದಿನ ಜ್ಞಾನಿಗಳು ಹೇಗೆ ಲೋಕ ಕಲ್ಯಾಣಕ್ಕಾಗಿ ಶ್ರೇಯಸ್ಸಿದರೂ ಅದೇ ಶ್ರದ್ಧೆಯಿಂದ ನೀವು ನಿಮ್ಮ ಕಾರ್ಯವನ್ನು ಮುಂದುವರಿಸಬೇಕೆಂದು ಪ್ರೇರಿಸುತ್ತೇನೆ. ಅಂದರೆ ನನಗೆ ಇವತ್ತು ಒಂದು ಒಳ್ಳೆಯ ಉದ್ದೇಶದಲ್ಲಿ ತಿಳಿಸಿದ್ದಾರೆ. ನೀವು ಒಂದು ಕಂಟೆಂಟ್ ಕ್ರಿಯೇಟ್ ಆಗಿದ್ದೀರಾ, ನಿಮ್ಮ ಜೀವನವನ್ನು ನಿಮಗೆ ಒಂದು ಒಳ್ಳೆಯ ನಿರ್ದಿಷ್ಟದ ಒಂದು ಭಗವದ್ಗೀತೆಯ ಬಗ್ಗೆ ನೀವು ಎಲ್ರಿಗೂ ತಿಳಿಸ್ತಾ ಇದ್ದೀರಾ. ಇದೇ ರೀತಿಯಾಗಿ ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನು ನಮ್ಮ ಜನರಿಗೆ ತಿಳಿಸಿ ಅಂತ. ಅದೇ ರೀತಿಯಾಗಿ ನಾನು ಏನು ಒಂದು ಒಳ್ಳೆಯ ಜ್ಞಾನಿ ಅಲ್ಲ, ಒಂದು ಒಳ್ಳೆಯ ಗುರು ಅಲ್ಲ, ನನ್ನ ಒಂದು ಜ್ಞಾನವನ್ನು ನಾನು ಹಂಚಿಕೊಳ್ತಾ ಇದ್ದೀನಿ ಅನ್ನೋದು ನನಗೆ ಒಂದು ನೆಮ್ಮದಿ ಶಾಂತಿ ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಇದೇ ರೀತಿ ಆಗ್ತಾ ಇದ್ದರೆ ಈ ಶ್ಲೋಕ ನೋಡಿ. ಯಾಕಂದರೆ ಈ ಶ್ಲೋಕ ಹೇಳುತ್ತೆ ನಿಮ್ಮ ಶ್ರದ್ಧೆ ಮತ್ತು ನಿಮ್ಮ ಕರ್ತವ್ಯ ಮತ್ತು ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಏನಿದೆ ಅಂತ ಈ ಶ್ಲೋಕದ ಮುಖಾಂತರ ನಿಮಗೆ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕದ ಅರ್ಥ ಪೂರ್ಣವಾಗಿ ನಿಮಗೆ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಬನ್ನಿ, ಈ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.